ಕುಮಾರ್ ವರ್ಮಾ ಸ್ಥಾಪಿತ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಕಲಬುರಗಿ ಜಿಲ್ಲಾ ನೂತನ ಜಿಲ್ಲಾ ಸಮಿತಿ ರಚನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರ ನೇತೃತ್ವದಲ್ಲಿ ಜರುಗಿದ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ತಂಗಾ ಹೆಗಡೆ, ಉಪಾಧ್ಯಕ್ಷರಾಗಿ ಆಕಾಶ್ ಮಹಗಾಂವ್, ಪ್ರಧಾನ ಕಾರ್ಯದರ್ಶಿಯಾಗಿ ಪುಂಡ್ಲಿಕ್ ಕಣ್ಣಿ, ಖಜಾಂಚಿಯಾಗಿ ಗುಂಡಪ್ಪ ಚೆಂಗಟಿ, ಕಾರ್ಯದರ್ಶಿಯಾಗಿ ವೆಂಕಟವಾಡಿಕರ್, ಸಹ ಕಾರ್ಯದರ್ಶಿಯಾಗಿ ಮಂಜುಳಾ, ಜಂಟಿ ಕಾರ್ಯದರ್ಶಿಯಾಗಿ ಲಿಂಗರಾಜ್ ದಸ್ತಾಪುರ್, ಸಂಘಟನಾ ಕಾರ್ಯದರ್ಶಿಯಾಗಿ ಉಷಾ ಹುಟ್ಕಲ್, ಕೈಲಾಸ್ ಮಾಡ್ಗೋಳ್, ಸಚಿನ್ ನಗರ, ಸಂಚಾಲಕರಾಗಿ ಹರೀಶ್ ಭಟ್ ನಾಯ್ಕ್ ಅವರನ್ನು ನೇಮಕ ಮಾಡಿ ಸಂಘಟನೆಯ ಜವಾಬ್ದಾರಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು, ಸಂಘಟನೆ ಬಲಪಡಿಸಲು ರಾಜ್ಯವ್ಯಾಪಿ ಜಿಲ್ಲಾ ತಾಲೂಕು ಸಮಿತಿಗಳನ್ನ ನೇಮಕ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಜವಾಬ್ದಾರಿಗಳನ್ನ ಚನ್ನವೀರ ದಸ್ತಾಪುರ್ ಅವರಿಗೆ ಅಧ್ಯಕ್ಷರಾಗಿ ನೇಮಕ ಮಾಡುವ ಮೂಲಕ ಜವಾಬ್ದಾರಿ ನೀಡಲಾಗಿದ್ದು, ಸಂಘಟನೆ ಬಲವರ್ಧನೆಗೆ ಅವಿರತವಾಗಿ ಶ್ರಮಿಸುವರೆಂಬ ನಂಬಿಕೆ ಇದೆ ಅಂತ ಹೇಳಿದರು. ನಂತರ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ಚನ್ನವೀರ್ ದಸ್ತಾಪುರ್ ಅವರು, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಅಧ್ಯಕ್ಷ ದಿಲೀಪ್ ಕುಮಾರ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸಂಘಟನೆ ಜವಾಬ್ದಾರಿ ನೀಡಿದ್ದಾರೆ. ಅವರು ನೀಡಿದ ಜವಾಬ್ದಾರಿಯನ್ನು ಸೂಕ್ತವಾಗಿ ಬಳಸಿಕೊಂಡು ಹಗಲಿರುಳು ಶ್ರಮಿಸುತ್ತೇನೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಘಟನೆಯ ಮುಖಂಡರು ಹಾಗೂ ಅನೇಕ ಜನ ನೂತನ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ಜೈ ಭೀಮ್. ಇವತ್ತು ನಮ್ಮ ಒಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷರಾದಂಥ ದಿಲೀಪ್ ಕುಮಾರ್ ವರ್ಮಾ ಸರ್ ಅವರ ಮಾರ್ಗದರ್ಶನದಿಂದ ಇವತ್ತು ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾಗಿ ನನ್ನನ್ನು ಚನ್ನವೀರ್ ದಸ್ತಾಪುರ್ ಅವರನ್ನು ನೇಮಕ ಮಾಡಿದ್ದಾರೆ. ಇವತ್ತು ನಾನು ರೈತ ಪರ, ದಲಿತ ಪರ, ಸಾರ್ವಜನಿಕರ ಪರ, ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಎಲ್ಲೇ ಏನೇ ಅನ್ಯಾಯ ಭ್ರಷ್ಟಾಚಾರ ಆದರೂ ಕೂಡ ಇವತ್ತು ಏನೇ ಸಮಸ್ಯೆ ಆದ್ರೂ ಈ ಜಿಲ್ಲೆಯ ಯಾವುದೇ ಕುಂದು ಕೊರತೆಗಳಾಗಲಿ ಸಮಸ್ಯೆಗಳಾಗಲಿ ಅದಕ್ಕೆಲ್ಲೇ ಏನೇ ಆದ್ರೂ ಅದಕ್ಕೆ ಸ್ಪಾಟ್ ಮ್ಯಾಗ ಹೋಗಿ ಧ್ವನಿ ಎತ್ತಿ ಇವತ್ತು ಏನೇ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಚನ್ನವೀರ್ ದಸ್ತಾಪುರ್ ಅಂತೇಳಿ.